ನಾನು ಅವರ ಉಡುಪನ್ನ ಮುಟ್ಟಿದರೆ ಸಾಕು ಗುಣ ಹೊಂದುವೆನು. ಮತ್ತಾಯನು ಬರೆದಂತ ಶುಭ ಸಂದೇಶ 9ನೇ ಅಧ್ಯಾಯ 21ನೇ ವಾಕ್ಯ. ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ವರ್ಷಾನುಗಟ್ಟಳೆಯಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದಂತಹ ಒಬ್ಬ ಹತಾಶೆಯ ಒಂಟಿ ಮಹಿಳೆ ತನಗೆ ಸಹಾಯ ಮಾಡಲು ಸಾಧ್ಯವಾಗದ ವೈದ್ಯರಿಗೆ ತನ್ನ ಎಲ್ಲ ಹಣವನ್ನ ಖರ್ಚು ಮಾಡಿ ನೊಂದು ಬೆಂದಿದ್ದಂತಹ ಮಗಳು. ಯಹೂದಿ ಕಾನೂನಿನ ಅಡಿಯಲ್ಲಿ ಅವಳನ್ನ ಅಶುದ್ಧಳನ್ನಾಗಿ ಮಾಡಿದಂತಹ 12 ವರ್ಷಗಳ ಆಕೆಯ ಅನಾರೋಗ್ಯದಿಂದ ಅವಳು ಬಹಿಷ್ಕಾರ ಮತ್ತು ಒಂಟಿತನವನ್ನ ಅನುಭವಿಸುತ್ತಿದ್ದಳು. ಅವಳ ಸ್ಥಿತಿಯು ಅವಳನ್ನ ಬಂಧಿಸಿತ್ತು ಮತ್ತು ಸಾಮಾಜಿಕವಾಗಿ, ದೈಹಿಕವಾಗಿ, ಧಾರ್ಮಿಕವಾಗಿ ಅವಳ ಜೀವನವನ್ನ ಬಹುತೇಕ ಅಸಾಧ್ಯವಾಗಿಸಿತ್ತು. ನೊಂದು ಬೆಂದಿದ್ದಂತಹ ಆಕೆಯ ಒಂದೇ ಒಂದು ಕೊನೆಯ ವಿಶ್ವಾಸ ಯೇಸು ಕ್ರಿಸ್ತ. ಯೇಸು ಸ್ವಾಮಿಯ ಉಡುಪಿನ ಅಂಚನ್ನಾದರೂ ಮುಟ್ಟಿದರೆ ಸಾಕು, ಅವರ ದೈವತ್ವದಿಂದ ನನ್ನ ರೋಗ ವಾಸಿಯಾಗುತ್ತದೆ, ಎಲ್ಲ ಬಂಧನಗಳಿಂದ ಬಿಡುಗಡೆಯಾಗುತ್ತದೆ ಎಂದು ಅಚಲವಾಗಿ ವಿಶ್ವಾಸಿಸಿ ಯೇಸು ಸ್ವಾಮಿಯ ಹಿಂದೆ ನಡೆದು ಯೇಸು ಸ್ವಾಮಿಯ ಬಟ್ಟೆಯ ಅಂಚನ್ನ ಮುಟ್ಟಿ ಸ್ವಸ್ಥತೆಯನ್ನ ಕಂಡು ಗುಣ ಹೊಂದಿದಳು. ಓ ನನ್ನ ಮನವೇ, ಈ ದಿನ ಅಸಹಾಯಕತೆಯಿಂದ ಸಾಮಾಜಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಏಕಾಂಗಿಯಾಗಿ ನೊಂದು ಬೆಂದು ಬಲಹೀನನಾಗಿ ಬಳಲುತ್ತಿರುವೆಯ? ಹೆದರದಿರು ನನ್ನ ಮನವೇ. ಅಘೋ ನೋಡು, ಕಲ್ವಾರಿಯ ಕ್ರೂಜೆಯ ಶಿಲುಬೆಯ ಕಂಬದ ಮೇಲೆ ತನ್ನ 2 ಕರಗಳನ್ನ ಚಾಚಿ ನಿನಗಾಗಿ ತನ್ನ ದೇಹವನ್ನ, ರಕ್ತವನ್ನ ನೀಡಿದಂತಹ ಪ್ರಭು. ಆತನೇ ನಿನ್ನ ವಿಮೋಚಕ, ಆತನೇ ನಿನ್ನ ಉದ್ಧಾರಕ, ಆತನೇ ನಿನ್ನ ರಕ್ಷಕ, ಆತನೇ ನಿನ್ನ ಸರ್ವಸ್ವವು. ಯೇಸುವಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲೆಂದು ಪ್ರಾರ್ಥಿಸೋಣ.